ಪ್ರತಿನಿತ್ಯ ಬೆಂಗಳೂರಲ್ಲಿ ನರಕ ದರ್ಶನ ಆಗೋದು ಈ ಗುಂಡಿಗಳಿಂದ. ಈ ಗುಂಡಿ ಗಂಡಾಂತರ ಬೆಂಗಳೂರಲ್ಲಿ ಮುಂದುವರಿತಾನೆ ಇದೆ. ಎಸ್ಜೆಪಿ ರೋಡ್ ಅಲ್ಲಿ ಮ್ಯಾನ್ ಹೋಲ್ ಕುಸಿದು ಬಿದ್ದಿದೆ. ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಜಿಬಿ ಅಲರ್ಟ್ ಆಗಿದೆ. ಸಿಬ್ಬಂದಿ ಕೆಲಸ ಮಾಡಬೇಕಿತ್ತು, ಆದ್ರೆ ಮಾಡಿಲ್ಲ. ಸಿಬ್ಬಂದಿಗೆ ಜಿಬಿ ಅಧಿಕಾರಿಗಳು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ತಕ್ಷಣವೇ ಮ್ಯಾನ್ ಹೋಲ್ ಮುಚ್ಚುವಂತೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡದ ಮುಂದೆ ಜಿಬಿಎ ಸಿಬ್ಬಂದಿ ಅಳಲನ್ನ ತೋಡ್ಕೊಂಡಿದ್ದಾರೆ. ಕೆಲಸ ಮಾಡಬೇಕು, ಕೆಲಸ ಮಾಡಿಸ್ತಾರೆ ಹೌದು, ಸೂಚನೆ ಕೊಡ್ತಾರೆ ಹೌದು, ಆದ್ರೆ ಮರಳು ಸಿಮೆಂಟ್ ನಮ್ಮ ಬೈಕಲ್ಲೇ ತರಬೇಕು. ಸಿಮೆಂಟ್ ಬೆರೆಸೋದಕ್ಕೆ ನೀರಿಗೂ ಕೂಡ ಜಿಬಿಎ ಹಣ ಕೊಡಲ್ಲ, ನಾವೇ ಹಣ ಪಾವತಿ ಮಾಡಬೇಕು ಅಂತ ಸಿಬ್ಬಂದಿ ಈಗ ಅಳಲನ್ನ ತೋಡ್ಕೊಂಡಿದ್ದಾರೆ. ಅಲ್ಲ, ಕೆಲಸ ಮಾಡಂತ ಹೇಳ್ತಾರೆ, ಇದಕ್ಕೇನ್ ಬೇಕು ವ್ಯವಸ್ಥೆ ಕೊಡೋದಿಲ್ಲ, ನೀರು ಗೀರು ಏನು ಕೊಡಲ್ಲ. ಬ್ಯಾಂಕ್ ತೋರಿಸ್ತಾರೆ, ಐಟಮ್ ತಂದ್ಕೊಡ್ತೀನಿ ಹೋಗು ಅಂತಾರೆ. ಯಾರು ಬರಲ್ಲ, ನಾವೇ ಮಾಡಬೇಕು, ನಾವೇ ಜಿಪಿ ಫೋಟೋ ಕಳಿಸ್ಬೇಕು. ಅಲ್ಲ, ನಿಮಗೆ ಈ ಜಿಬಿಐ ಇಂದ ಯಾವ್ದು ವೆಹಿಕಲ್ಸ್ ಕಳ್ಸಂಗಿಲ್ವಾ? ಸಿಮೆಂಟ್ ಗಿಮೆಂಟ್ ತುಂಬಿಕೊಂಡು ಏನಿಲ್ಲ. ಮತ್ತೆ ಸಿಮೆಂಟ್ ಎಲ್ಲ ಎಲ್ಲಿ ಎತ್ಕೊಂಡ್ಬರ್ತೀರಾ ನೀವು? ನಾವೇ ಟೂ ವೀಲರಲ್ಲಿ ಹಾಕೊಂಡ್ಬರ್ಬೇಕು. ಯಾವ್ದ್ರಲ್ಲಿ? ನಿಮ್ ಟೂ ವೀಲರ್ ಅಲ್ಲ, ನಿಮ್ದೇ ವೆಹಿಕಲ್ ಅಲ್ಲಿ. ಏನ್ ಸರ್ ಹಿಂಗಾದ್ರೆ ಕರ್ಮ? ಮತ್ತಿನ್ನೇನು ಅವ್ರ ಅದಕ್ಕೆ ವ್ಯವಸ್ಥೆ ಮಾಡಿ ಕಳಿಸ್ಬೇಕು ತಾನೆ? ವ್ಯವಸ್ಥೆಗಾರ್ರೆ ಅವರು ಹೇಳ್ಕೊಡ್ತಾರೆ, ಹೋಗಿ ಎತ್ಕೊಂಡು ಹೋಗಿ ಮಾಡ್ಬಿಡೋದು ಅಂತ. ನಾವು ಕೂಲಿ ಮಾಡೋರು, ವ್ಯವಸ್ಥೆ ಮಾಡಿದ್ರೆ ಹೇಳ್ಕೊಡ್ತಾರೆ. ದೂರ ಹಣ ಅಂದ್ರೆ ಒಂಚೂರು ಗಾಡಿಯಲ್ಲಿ ಎತ್ಕೋಗಿ ಹಾಕೊಟ್ಬಿಡಿ, ಇಲ್ಲ ಅದಕ್ಕೆ ಎಲ್ಲಿ ಬರ್ತದೆ ಗಾಡಿ ಅಂತ. ಯಾರು ಕೇಳಿದ್ರೆ ನೀರಿಲ್ಲ ಅಂತಾರೆ, ಏನ್ ಮಾಡೋದು? ಇವ್ರೊಂದು ವೆಹಿಕಲ್ ಅಲ್ಲಿ ನೀರು ಸಿಮೆಂಟ್ ಎಲ್ಲ ತುಂಬ ಕಳಿಸ್ಬೇಕು ತಾನೆ? ಎಲ್ಲಿ ಕಳ್ಸಂಗಿಲ್ಲ, ಒಟ್ಟಿನಲ್ಲಿ ಟೋಟಲ್ ಎಲ್ಲಿ ಕಳ್ಸಲ್ಲ, ನಿಮ್ದೇ ಎಲ್ಲ ಜವಾಬ್ದಾರಿ. ಕಟ್ಟಿದ್ರು ನಮ್ದೇ ಜವಾಬ್ದಾರಿ, ನಾವೇ ಕಟ್ಬಿಟ್ಟು ಹೋಗ್ಬೇಕು. ಕಿತ್ತಾಕ್ಬಿಟ್ಟು ಕಟ್ಟಿದ್ರು ತಂದು ಹತ್ರ ತಂದ್ಕೊಡಲ್ಲ. ಮತ್ತೆಲ್ಲ ಸೌಕರ್ಯ ಕೊಟ್ಟರು ನೀವು ಮಾಡ್ತೀರಾ, ಇಲ್ಲಾಂದ್ರೆ ಎಲ್ಲಂತ ಮಾಡ್ತೀರಾ? ಪ್ರತಿನಿತ್ಯ ಬೆಂಗಳೂರಲ್ಲಿ ನರಕ ದರ್ಶನ ಆಗೋದು ಈ ಗುಂಡಿಗಳಿಂದ. ಈ ಗುಂಡಿ ಗಂಡಾಂತರ ಬೆಂಗಳೂರಲ್ಲಿ ಮುಂದುವರಿತಾನೆ ಇದೆ. ಎಸ್ಜೆಪಿ ರೋಡ್ ಅಲ್ಲಿ ಮ್ಯಾನ್ ಹೋಲ್ ಕುಸಿದು ಬಿದ್ದಿದೆ. ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಜಿಬಿ ಅಲರ್ಟ್ ಆಗಿದೆ. ಸಿಬ್ಬಂದಿ ಕೆಲಸ ಮಾಡಬೇಕಿತ್ತು, ಆದ್ರೆ ಮಾಡಿಲ್ಲ. ಸಿಬ್ಬಂದಿಗೆ ಜಿಬಿ ಅಧಿಕಾರಿಗಳು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ತಕ್ಷಣವೇ ಮ್ಯಾನ್ ಹೋಲ್ ಮುಚ್ಚುವಂತೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡದ ಮುಂದೆ ಜಿಬಿಎ ಸಿಬ್ಬಂದಿ ಅಳಲನ್ನ ತೋಡ್ಕೊಂಡಿದ್ದಾರೆ. ಕೆಲಸ ಮಾಡಬೇಕು, ಕೆಲಸ ಮಾಡಿಸ್ತಾರೆ ಹೌದು, ಸೂಚನೆ ಕೊಡ್ತಾರೆ ಹೌದು, ಆದ್ರೆ ಮರಳು ಸಿಮೆಂಟ್ ನಮ್ಮ ಬೈಕಲ್ಲೇ ತರಬೇಕು. ಸಿಮೆಂಟ್ ಬೆರೆಸೋದಕ್ಕೆ ನೀರಿಗೂ ಕೂಡ ಜಿಬಿಎ ಹಣ ಕೊಡಲ್ಲ, ನಾವೇ ಹಣ ಪಾವತಿ ಮಾಡಬೇಕು ಅಂತ ಸಿಬ್ಬಂದಿ ಈಗ ಅಳಲನ್ನ ತೋಡ್ಕೊಂಡಿದ್ದಾರೆ. ಅಲ್ಲ, ಕೆಲಸ ಮಾಡಂತ ಹೇಳ್ತಾರೆ, ಇದಕ್ಕೇನ್ ಬೇಕು ವ್ಯವಸ್ಥೆ ಕೊಡೋದಿಲ್ಲ, ನೀರು ಗೀರು ಏನು ಕೊಡಲ್ಲ. ಬ್ಯಾಂಕ್ ತೋರಿಸ್ತಾರೆ, ಐಟಮ್ ತಂದ್ಕೊಡ್ತೀನಿ ಹೋಗು ಅಂತಾರೆ. ಯಾರು ಬರಲ್ಲ, ನಾವೇ ಮಾಡಬೇಕು, ನಾವೇ ಜಿಪಿ ಫೋಟೋ ಕಳಿಸ್ಬೇಕು. ಅಲ್ಲ, ನಿಮಗೆ ಈ ಜಿಬಿಐ ಇಂದ ಯಾವ್ದು ವೆಹಿಕಲ್ಸ್ ಕಳ್ಸಂಗಿಲ್ವಾ? ಸಿಮೆಂಟ್ ಗಿಮೆಂಟ್ ತುಂಬಿಕೊಂಡು ಏನಿಲ್ಲ. ಮತ್ತೆ ಸಿಮೆಂಟ್ ಎಲ್ಲ ಎಲ್ಲಿ ಎತ್ಕೊಂಡ್ಬರ್ತೀರಾ ನೀವು? ನಾವೇ ಟೂ ವೀಲರಲ್ಲಿ ಹಾಕೊಂಡ್ಬರ್ಬೇಕು. ಯಾವ್ದ್ರಲ್ಲಿ? ನಿಮ್ ಟೂ ವೀಲರ್ ಅಲ್ಲ, ನಿಮ್ದೇ ವೆಹಿಕಲ್ ಅಲ್ಲಿ. ಏನ್ ಸರ್ ಹಿಂಗಾದ್ರೆ ಕರ್ಮ? ಮತ್ತಿನ್ನೇನು ಅವ್ರ ಅದಕ್ಕೆ ವ್ಯವಸ್ಥೆ ಮಾಡಿ ಕಳಿಸ್ಬೇಕು ತಾನೆ? ವ್ಯವಸ್ಥೆಗಾರ್ರೆ ಅವರು ಹೇಳ್ಕೊಡ್ತಾರೆ, ಹೋಗಿ ಎತ್ಕೊಂಡು ಹೋಗಿ ಮಾಡ್ಬಿಡೋದು ಅಂತ. ನಾವು ಕೂಲಿ ಮಾಡೋರು, ವ್ಯವಸ್ಥೆ ಮಾಡಿದ್ರೆ ಹೇಳ್ಕೊಡ್ತಾರೆ.
ದೂರಾಣ ಅಂದ್ರೆ ಒಂಚೂರು ಗಾಡಿಯಲ್ಲಿ ಎತ್ಕೋಗಿ ಹಾಕೊಟ್ಬಿಡಿ, ಇಲ್ಲಿ ಅದಕ್ಕೆ ಯಾರು ಎಲ್ಲಿ ಬರ್ತದೆ ಗಾಡಿ ಅಂತ ಯಾರು ಕೇಳಿದ್ರೆ ನೀರಿಲ್ಲ ಅಂತಾರೆ. ಹಾ, ಏನ್ ಮಾಡೋದು? ಇವರೊಂದು ವೆಹಿಕಲ್ ಅಲ್ಲಿ ನೀರು ಸಿಮೆಂಟ್ ಎಲ್ಲ ತುಂಬ ಕಳಿಸ್ಬೇಕು ತಾನೆ. ಎಲ್ಲಿ ಕಳ್ಸಂಗಿಲ್ಲ, ಒಟ್ನಲ್ಲಿ ಟೋಟಲ್ ಎಲ್ಲಿ ಕಳ್ಸಲ್ಲ, ನಿಮ್ದೇ ಎಲ್ಲ ಜವಾಬ್ದಾರಿ. ಕಟ್ಟಿದ್ರು ನಮ್ದೇ ಜವಾಬ್ದಾರಿ, ನಾವೇ ಕಟ್ಬಿಟ್ಟು ಹೋಗ್ಬೇಕು. ಹಾ, ಕಿತ್ತಾಕ್ಬಿಟ್ಟು ಕಟ್ಟಿದ್ರು ಹಾ, ತಂದು ಹತ್ರ ತಂದ್ಕೊಡಲ್ಲ. ಮತ್ತೆಲ್ಲ ಸೌಕರ್ಯ ಕೊಟ್ರೆ ನೀವು ಮಾಡ್ತೀರಾ, ಇಲ್ಲಾಂದ್ರೆ ಎಲ್ಲಂತ ಮಾಡ್ತೀರಾ? ಪ್ರತಿನಿತ್ಯ ಬೆಂಗಳೂರಲ್ಲಿ ನರಕ ದರ್ಶನ ಆಗೋದು ಈ ಗುಂಡಿಗಳಿಂದ. ಈ ಗುಂಡಿ ಗಂಡಾಂತರ ಬೆಂಗಳೂರಲ್ಲಿ ಮುಂದುವರಿತಾನೆ ಇದೆ. ಎಸ್ಜೆಪಿ ರೋಡ್ ಅಲ್ಲಿ ಮ್ಯಾನ್ ಹೋಲ್ ಕುಸಿದು ಬಿದ್ದಿದೆ. ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಜಿಬಿ ಅಲರ್ಟ್ ಆಗಿದೆ. ಸಿಬ್ಬಂದಿ ಕೆಲಸ ಮಾಡಬೇಕಿತ್ತು, ಆದ್ರೆ ಮಾಡಿಲ್ಲ. ಸಿಬ್ಬಂದಿಗೆ ಜಿಬಿ ಅಧಿಕಾರಿಗಳು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ತಕ್ಷಣವೇ ಮ್ಯಾನ್ ಹೋಲ್ ಮುಚ್ಚುವಂತೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡದ ಮುಂದೆ ಜಿಬಿಎ ಸಿಬ್ಬಂದಿ ಅಳಲನ್ನ ತೋಡ್ಕೊಂಡಿದ್ದಾರೆ. ಕೆಲಸ ಮಾಡಬೇಕು, ಕೆಲಸ ಮಾಡಿಸ್ತಾರೆ ಹೌದು, ಸೂಚನೆ ಕೊಡ್ತಾರೆ ಹೌದು, ಆದ್ರೆ ಮರಳು ಸಿಮೆಂಟ್ ನಮ್ಮ ಬೈಕಲ್ಲೇ ತರಬೇಕು. ಸಿಮೆಂಟ್ ಬೆರೆಸೋದಕ್ಕೆ ನೀರಿಗೂ ಕೂಡ ಜಿಬಿಎ ಹಣ ಕೊಡಲ್ಲ, ನಾವೇ ಹಣ ಪಾವತಿ ಮಾಡಬೇಕು ಅಂತ ಸಿಬ್ಬಂದಿ ಈಗ ಅಳಲನ್ನ ತೋಡ್ಕೊಂಡಿದ್ದಾರೆ. ಅಲ್ಲ, ಕೆಲಸ ಮಾಡಂತ ಹೇಳ್ತಾರೆ, ಇದಕ್ಕೇನ್ ಬೇಕು ವ್ಯವಸ್ಥೆ ಕೊಡೋದಿಲ್ಲ, ನೀರು ಗೀರು ಏನು ಕೊಡಲ್ಲ. ಬ್ಯಾಂಕ್ ತೋರಿಸ್ತಾರೆ, ಐಟಮ್ ತಂದ್ಕೊಡ್ತೀನಿ ಹೋಗು ಅಂತಾರೆ. ಇದಕ್ಕೆ ಯಾರು ಇಲ್ಲಿ ಬರಲ್ಲ, ಯಾರು ಬರಲ್ಲ. ನಾವೇ ಮಾಡ್ಬೇಕು, ನಾವೇ GPS ಫೋಟೋ ಕಳಿಸ್ಬೇಕು. ಅಲ್ಲ, ನಿಮಗೆ ಈ ಜಿಬಿಎ ಇಂದ ಯಾವ್ದು ವೆಹಿಕಲ್ಸ್ ಕಳ್ಸಂಗಿಲ್ವಾ? ಸಿಮೆಂಟ್ ಗಿಮೆಂಟ್ ತುಂಬಿಕೊಂಡು ಏನಿಲ್ಲ. ಮತ್ತೆ ಸಿಮೆಂಟ್ ಎಲ್ಲ ಎಲ್ಲಿ ಎತ್ಕೊಂಡ್ಬರ್ತೀರಾ ನೀವು? ನಾವೇ ಟೂ ವೀಲರಲ್ಲಿ ಹಾಕೊಂಡ್ಬಿಡ್ಬೇಕು. ಯಾವ್ದ್ರಲ್ಲಿ? ನಿಮ್ ಟೂ ವೀಲರ್ ಅಲ್ಲ, ನಿಮ್ದೇ ವೆಹಿಕಲ್ ಅಲ್ಲಿ. ಏನ್ ಸರ್ ಹಿಂಗಾದ್ರೆ ಕರ್ಮ. ಮತ್ತಿನ್ನೇನು ಅವ್ರ ಅದಕ್ಕೆ ವ್ಯವಸ್ಥೆ ಮಾಡಿ ಕಳಿಸ್ಬೇಕು ತಾನೆ. ವ್ಯವಸ್ಥೆಗಾದ್ರೆ ಅವರು ಹೇಳ್ಕೊಡ್ತಾರೆ, ಹೋಗಿ ಎತ್ಕೊಂಡು ಹೋಗಿ ಮಾಡ್ಬಿಡೋದು ಅಂತ. ನಾವು ಕೂಲಿ ಮಾಡೋರು, ವ್ಯವಸ್ಥೆ ಮಾಡಿದ್ರೆ ಹೇಳ್ಕೊಡ್ತಾರೆ. ದೂರಾಣ ಅಂದ್ರೆ ಒಂಚೂರು ಗಾಡಿಯಲ್ಲಿ ಎತ್ಕೋಗಿ ಹಾಕೊಟ್ಬಿಡಿ, ಇಲ್ಲಿ ಅದಕ್ಕೆ ಯಾರು ಎಲ್ಲಿ ಬರ್ತದೆ ಗಾಡಿ ಅಂತ ಯಾರು ಕೇಳಿದ್ರೆ ನೀರಿಲ್ಲ ಅಂತಾರೆ. ಹಾ, ಏನ್ ಮಾಡೋದು? ಇವರೊಂದು ವೆಹಿಕಲ್ ಅಲ್ಲಿ ನೀರು ಸಿಮೆಂಟ್ ಎಲ್ಲ ತುಂಬ ಕಳಿಸ್ಬೇಕು ತಾನೆ. ಎಲ್ಲಿ ಕಳ್ಸಂಗಿಲ್ಲ, ಒಟ್ನಲ್ಲಿ ಟೋಟಲ್ ಎಲ್ಲಿ ಕಳ್ಸಲ್ಲ, ನಿಮ್ದೇ ಎಲ್ಲ ಜವಾಬ್ದಾರಿ. ಕಟ್ಟಿದ್ರು ನಮ್ದೇ ಜವಾಬ್ದಾರಿ, ನಾವೇ ಕಟ್ಬಿಟ್ಟು ಹೋಗ್ಬೇಕು. ಹಾ, ಕಿತ್ತಾಕ್ಬಿಟ್ಟು ಕಟ್ಟಿದ್ರು ಹಾ, ತಂದು ಹತ್ರ ತಂದ್ಕೊಡಲ್ಲ. ಮತ್ತೆಲ್ಲ ಸೌಕರ್ಯ ಕೊಟ್ರೆ ನೀವು ಮಾಡ್ತೀರಾ, ಇಲ್ಲಾಂದ್ರೆ ಎಲ್ಲಂತ ಮಾಡ್ತೀರಾ?